ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಚೆನ್ನಾಗಿರಿ. ಸೊ ಎಲ್ರು ಎಲ್.ಇ.ಟಿ ಇಂಟ್ರೊಡಕ್ಷನ್ ನೋಡಿದಾರ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್.ಇ.ಟಿ ಇಂಟ್ರೊಡಕ್ಷನ್ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಲೈಕ್ ಪಾರ್ಟ್ 1 ಅಂತ ಅನ್ಕೊಳ್ಳಿ, ಸರಿನಾ? ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಎಲ್.ಇ.ಟಿ, ಸರಿನಾ? ಲಕ್ಕಿ ಇಯರಿಂಗ್ ಟ್ರ್ಯಾಕ್ ಅಂದ್ರೆ ಎಲ್.ಇ.ಟಿ ಅಂದ್ರೆ ಏನು ಅಂತ ಹೇಳಿ ಗೊತ್ತಾದ್ರೇನೆ ನಿಮ್ಗೆ ಈ ವಿಡಿಯೋ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ, ಸರಿನಾ? ಸೊ ಅದಕ್ಕೇನೆ ಯಾರ್ಯಾರು ನೋಡಿಲ್ಲ ಹೋಗ್ಬಿಟ್ಟು ನೋಡಿ, ಸರಿನಾ? ಚಾನಲ್ ಇರುತ್ತೆ. ಸೊ ಸುಸ್ವಾಗತ ಎಲ್ರಿಗೂ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆದಂತಹ ಲಕ್ಕಿ ಇಯರಿಂಗ್ ಟ್ರ್ಯಾಕ್ಗೆ. ಸೊ ವೆಲ್ಕಮ್ ಟು ಲಕ್ಕಿ ಇಯರಿಂಗ್ ಟ್ರ್ಯಾಕ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ, ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋನ ನೋಡ್ತಾ ಇದ್ರೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಗಂಟೆನ ಬಾರಿಸಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ, ಲೈಕ್ ಅಪ್ಡೇಟ್ ಗೊತ್ತಾಗುತ್ತೆ. ಲೈಕ್ ಏನ್ ಆಗ್ತಾ ಇದೆ ಲೆಕ್ಚರಿಂಗ್ ಟ್ರ್ಯಾಕ್ ಅಲ್ಲಿ, ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ಲೈಕ್ ಅಪ್ಡೇಟ್ ಸಿಗುತ್ತೆ, ಸರಿನಾ? ಸೊ ಇವಾಗ ಮುಂದಕ್ಕೆ ಹೋಗೋಣ. ನೋಡಿರ್ಬೋದು ಲೈಕ್ ತುಂಬಾ ಜನ ಜಾಯ್ನ್ ಆಗಿದ್ದೀರಾ. ಸೊ ಇವಾಗ ಯಾರ್ಯಾರು ವೆಬ್ಸೈಟ್ ನ ನೋಡಿದ್ದೀರಾ, ಲಕ್ಕಿ ಇಯರಿಂಗ್ ಟ್ರ್ಯಾಕ್ ಎಲ್.ಇ.ಟಿ ವೆಬ್ಸೈಟ್ ಯಾರು ನೋಡಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇದು ಬಂದ್ಬಿಟ್ಟು ಲಕ್ಕಿ ಇಯರಿಂಗ್ ಟ್ರ್ಯಾಕ್ ಅಂದ್ರೆ ಎಲ್.ಇ.ಟಿ ಲೋಗೋ ಅಂತ ಹೇಳ್ಬಿಟ್ಟು, ಅಂದ್ರೆ ಸಿಂಬಲ್ ಅಂತ ಹೇಳ್ಬಿಟ್ಟು, ಸರಿನಾ? ಸೊ ಜಾಸ್ತಿ ಹೇಳೋದೇನ್ ಬೇಡ, ಇದ್ರ ಮೇಲೆ ಎಲ್ರಿಗೂ ಗೊತ್ತಿರೋದ ಲಕ್ಕಿ ಇಯರಿಂಗ್ ಟ್ರ್ಯಾಕ್ ದಿ ಸೀಕ್ರೆಟ್ ಆಫ್ ಅರ್ನಿಂಗ್. ಸೊ ಇದು ಬಂದ್ಬಿಟ್ಟು ಲೋಗೋ. ಸೊ ಮುಂದಕ್ಕೆ ಬರೋದಾದ್ರೆ ನೋಡ್ತಾ ಇರ್ಬೋದು ನೀವು. ಸೊ ವೈ ಅಫಿಲಿಯೇಟ್ ಮಾರ್ಕೆಟಿಂಗ್ ವಿತ್ ಲಕ್ಕಿ ಇಯರಿಂಗ್ ಟ್ರ್ಯಾಕ್? ಸರ್ ಯಾಕೆ ಸರ್ ಲಕ್ಕಿ ಇಯರಿಂಗ್ ಟ್ರ್ಯಾಕ್ ಜೊತೆನೆ ಯಾಕೆ ಮಾಡ್ಬೇಕು? ಸೊ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಯಾಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಇವಾಗ ಆನ್ಸರ್. ನಾನೇನು ಹೇಳೋದ್ ಬೇಕಾಗಿಲ್ಲ, ಸರಿನಾ? ಸೊ ಯಾಕೆ ಅಂದ್ರೆ ಇವಾಗ ನೀವೇನಾದ್ರು ಬೇರೆ ಪ್ಲಾಟ್ಫಾರ್ಮ್ ವರ್ಕ್ ಮಾಡ್ತಾ ಇದ್ರು ಕೂಡ ಲಕ್ಕಿ ಇಯರಿಂಗ್ ಟ್ರ್ಯಾಕ್ ಜಂಪ್ ಆಗ್ತೀರಾ ಡೆಫಿನೆಟ್ಲಿ. ಸೊ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಲಕ್ಕಿ ಇಯರಿಂಗ್ ಟ್ರ್ಯಾಕ್ಗೆ, ಸೊ ಕಮೆಂಟ್ ಮಾಡಿ, ಓಕೆನಾ? ಸೊ ಟಾಪಿಕ್ ಬರೋದಾದ್ರೆ, ಸೊ ವೈ ಅಫಿಲಿಯೇಟ್ ಮಾರ್ಕೆಟಿಂಗ್ ವಿತ್ ಲಕ್ಕಿ ಇಯರಿಂಗ್ ಟ್ರ್ಯಾಕ್? ಯಾಕೆ ಲಕ್ಕಿ ಇಯರಿಂಗ್ ಟ್ರ್ಯಾಕ್ ಜೊತೆನೆ ನಾವು ಮಾಡಬೇಕು? ಯಾಕೆ ಅಂದ್ರೆ ನೋ ರಿಸ್ಕ್ ಇನ್ವಾಲ್ವ್ಡ್, ಜೀರೋ ರಿಸ್ಕ್, ಯಾವ ತರದ್ದು ರಿಸ್ಕ್ ಇರಲ್ಲ, ಸರಿನಾ? ಪೇಸ್ ವಿತ್ ಇನ್ 1 day, ಸರಿನಾ? ಅಂದ್ರೆ ನೀವೇನಾದ್ರೂ ಒಂದೇ ದಿನದಲ್ಲಿ ನೀವು ಎಷ್ಟು ದುಡ್ಡು ಮಾಡಿರ್ತೀರಾ, ಸೊ ಇವಾಗ ಒಂದಿನದಲ್ಲಿ 10,000 ದುಡ್ಡು ಮಾಡಿದಾರೆ ಅಂತ ಅನ್ಕೊಳ್ಳಿ. ಆ 10,000 ನಿಮ್ಗೆ ಆ ಒಂದು ದಿನದಲ್ಲಿನೇ, ಆ ಒಂದು ಡೇಟ್ ಅಲ್ಲಿನೇ ನಿಮ್ಗೆ ನಿಮ್ಮ ಅಕೌಂಟ್ಗೆ ಕೊಟ್ಟಿರುವಂತ ಬ್ಯಾಂಕ್ ಡೀಟೇಲ್ಸ್ಗೆ ಕ್ರೆಡಿಟ್ ಆಗುತ್ತೆ ಅಮೌಂಟ್, ಓಕೆನಾ? ಅಂದ್ರೆ ಅವತ್ತಿನ ದಿನ ನಿಮ್ ಬ್ಯಾಲೆನ್ಸ್ ಕ್ಲಿಯರ್ ಆಗ್ಬಿಡುತ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಎನಿವೇರ್. ಸೊ ನೀವು ಎಲ್ಲಾದ್ರೂ ಇದ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ಬೋದು. ದುಬೈಯಲ್ಲಿ ಇದ್ಕೊಂಡು ಬೇಕಾದ್ರೆ ಕೆಲಸ ಸ್ಟಾರ್ಟ್ ಮಾಡ್ಬೋದು, ಸ್ಕೂಲಲ್ಲಿ, ಕಾಲೇಜಲ್ಲಿ, ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಬೇಕಾದ್ರೂ ನೀವು ಕೆಲಸನ ಸ್ಟಾರ್ಟ್ ಮಾಡ್ಬೋದು, ವರ್ಕ್ನ ಮಾಡ್ಬೋದು, ದುಡ್ಡನ್ನ ಮಾಡ್ಬೋದು, ಸರಿನಾ? ಸೊ ಆಮೇಲೆ ಇರೋ ಪಾಯಿಂಟ್ ನೋಡ್ಬಿಟ್ರೆ ಏನಿದೆ, ಆಫರ್ಸ್ 90% ಕಮಿಷನ್ ಅಂತ ಇದೆ. ಅಂದ್ರೆ 90% ಕಮಿಷನ್ ಆಫರ್ ಮಾಡ್ತಾ ಇದೆ. ಬೇಡಿ, ಸರಿನಾ? ಆಫರ್ಸ್ 90% ಕಮಿಷನ್, ಸರಿನಾ? ಯಾರಾದ್ರೂ ಫಸ್ಟ್ ವಿಡಿಯೋ ನೋಡಿದ್ರೆ, ಅದೇ ಎಲ್.ಇ.ಟಿ ಇಂಟ್ರೊಡಕ್ಷನ್ ನೋಡಿದ್ರೆ ಅಲ್ಲೇ ಹೇಳಿದೆ ನಿಮ್ಗೆ 90% ಕಮಿಷನ್ ಪ್ರೊವೈಡ್ ಮಾಡ್ತಿದೆ ಎಲ್.ಇ.ಟಿ ಅಂತ ಹೇಳ್ಬಿಟ್ಟು. ಅದೇನು ಹಿಂಗೆ ಎತ್ತ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಗುತ್ತೆ ನಿಮ್ಗೆ. ಅಂದ್ರೆ ಹೋಗ್ತೀವಿ ಮುಂದೆ ಟಾಪಿಕ್ ಬರ್ತೀವಿ, ಲೈಕ್ ಆತರ ಪಡ್ಬೇಡಿ, ಅವಸರ ಮಾಡಬೇಡಿ, ಸರಿನಾ? 90% ಕಮಿಷನ್ ಪ್ರೊವೈಡ್ ಮಾಡ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಅರ್ನ್ ಆಸ್ ಮಚ್ ಆಸ್ ಯು ವಾಂಟ್. ಅಂದ್ರೆ ನಿನ್ಗೆ ಎಷ್ಟು ದುಡ್ಡು ಮಾಡ್ಬೇಕು ಅನ್ಸುತ್ತೆ ಅಷ್ಟು ದುಡ್ಡನ್ನ ನೀವು ಮಾಡ್ಕೋಬಹುದು. ಎಷ್ಟು ದುಡ್ಡು ಗಳಿಸ್ಬೇಕು ಅನ್ಸುತ್ತೆ ಅಷ್ಟು ದುಡ್ಡು ಗಳಿಸ್ಬೋದು. ಅದ್ ಹೆಂಗೆ ಏನು ಆಯ್ತಾ ಅಂತ ಹೇಳಿ ಗೊತ್ತಾಗುತ್ತೆ, ಮುಂದಕ್ಕೆ ಹೋಗೋಣ. ಪ್ರೊವೈಡ್ಸ್ ರೆಗ್ಯುಲರ್ ಟ್ರೈನಿಂಗ್, ಮೀಟಿಂಗ್ಸ್ ಅಂಡ್ ಸಪೋರ್ಟ್. ಸೊ ಇವಾಗ ಎಲ್.ಇ.ಟಿ ಕಂಪ್ನಿ ಅಂದ್ರೆ ಅದೇ ಕಂಪ್ನಿ ಆಗಲಿ, ಸೊ ನಿಮ್ಗೆ ಟ್ರೈನ್ಸ್, ಮೀಟಿಂಗ್ಸ್ ಅವೇನಾದ್ರು ಇದ್ದೇ ಇರುತ್ತೆ. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಕನ್ನಡದಲ್ಲಿ ಇರುತ್ತೆ, ಅಷ್ಟೇ, ಸಿಂಪಲ್. ಕನ್ನಡದಲ್ಲಿ ಇರುತ್ತೆ. ಸೊ ಮಾಡೋರು ಹಿಂದಿಲೂ ಮಾಡ್ತಾರೆ, ಇಂಗ್ಲಿಷಲ್ಲೂ ಮಾಡ್ತಾರೆ, ಡಿಪೆಂಡ್ ಅಪಾನ್ ಸ್ಪಾನ್ಸರ್ಡ್ ಟ್ರೈನರ್. ಮುಂದೆ ಹೋಗ್ತಾ ಗೊತ್ತಾಗತ್ತೆ ನಿಮ್ಗೆ, ಸರಿನಾ? ಸೊ ಇವಾಗ ಮುಂದಕ್ಕೆ ಬರೋದಾದ್ರೆ, ಆಫರ್ಸ್ ಅ ವೆರೈಟಿ ಆಫ್ ಕೋರ್ಸಸ್ ಟು ಲರ್ನ್ ಹೈ ಇನ್ಕಮ್ ಸ್ಕಿಲ್ಸ್. ಏನ್ ಮಾಡ್ತಾ ಇದೆ ಲಕ್ಕಿ ಇಯರಿಂಗ್ ಟ್ರ್ಯಾಕ್? ಕೋರ್ಸಸ್ ನ ಪ್ರೊವೈಡ್ ಮಾಡ್ತಾ ಇದೆ, ಸರಿನಾ? ಏನಕ್ಕೆ? ಕಲಿಯೋದಕ್ಕೆ. ಯಾರು? ನೀವು ಕಲಿಯೋದಕ್ಕೆ. ಹೈ ಇನ್ಕಮ್ ಸ್ಕಿಲ್ಸ್ ಅಂದ್ರೆ ಜಾಸ್ತಿ ದುಡ್ಡು ಇರುವಂತಾದ್ರೆ, ತುಂಬಾ ದುಡ್ಡು ಇರುವಂತ ಸ್ಕಿಲ್ಸ್ ಗಳನ್ನ ಕಡಿಮೆ ದುಡ್ಡಲ್ಲಿ ಪ್ರೊವೈಡ್ ಮಾಡ್ತಾ ಇದೆ. ಓಕೆ, ಆರ್ ಯು ಗೆಟ್ಟಿಂಗ್ ಮೈ ಪಾಯಿಂಟ್? ಸೊ ನನ್ನ ಪಾಯಿಂಟ್ ಅರ್ಥ ಆಗ್ತಿದೆ ನಿಮ್ಗೆ? ಸೊ ತುಂಬಾ ದುಡ್ಡು ಇರುವಂತ ಸ್ಕಿಲ್ಸ್ ಗಳನ್ನ ಕಡಿಮೆ ದುಡ್ಡಲ್ಲಿ ಕೊಡಕ್ಕೆ ಟ್ರೈ ಮಾಡ್ತಾ ಇದೆ. ಮುಂದೆ ಗೊತ್ತಾಗತ್ತೆ ನೀವೇನ್ ಥಿಂಕ್ ಮಾಡ್ತಿದ್ರೆ, ನೀವೇನ್ ನಿಮ್ ತಲೆ ಏನ್ ನೋಡ್ತಾ ಇದೆ ಕ್ವಶನ್ ನನ್ಗೆ ಗೊತ್ತಾಯ್ತು. ಸೊ ಬರ್ತೀನಿ ಮುಂದಕ್ಕೆ ಆ ಟಾಪಿಕ್. ಫಸ್ಟ್ ಎವರ್ ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋವಿಂಗ್ ಅಫಿಲಿಯೇಟ್ ಪ್ಲಾಟ್ಫಾರ್ಮ್ ಇನ್ ಕರ್ನಾಟಕ, ಇಂಡಿಯಾ. ಸಿಂಪಲ್ ಕಂಡ್ರೆ, ನೀವ್ ಯಾಕೆ ಬಂದು ಎಲ್.ಇ.ಟಿಗೆ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಕರ್ನಾಟಕದಲ್ಲಿದೆ. ಕರ್ನಾಟಕ ಅಂದ್ರೆ
ಕನ್ನಡಿಗರು ಅಂದ್ರೆ ನಂಬಿಕೆಗೆ ಕನ್ನಡಿಗರು. ಅರ್ಥ ಆಯ್ತಾ? ಓಕೆನಾ? ಓಕೆ. ಸೊ ಕರ್ನಾಟಕದಲ್ಲಿ ಇರೋದ್ರಿಂದ ನೋ ಫ್ರಾಡ್, ನೋ ಸ್ಕ್ಯಾಮ್, ನಂಬಿಕೆನ ನಮ್ಮ ಉಸಿರು. ಅಷ್ಟೇ, ಜಾಸ್ತಿ ಹೇಳಕ್ ಹೋಗಲ್ಲ. ಸೊ ಮುಂದಕ್ಕೆ ಹೋಗೋಣ ನಾವು, ಯಾಕೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಸೊ ಕ್ಯಾನ್ ಐ ಡೂ ಇಟ್ ಸರ್? ನಾನು ಮಾಡ್ಬೋದಾ ಸರ್? ಅಫ್ಕೋರ್ಸ್ ಯು ಮೇ, ಇಫ್ ಯು ಆರ್ ಎ ಸ್ಟೂಡೆಂಟ್, ನೀವು ವಿದ್ಯಾರ್ಥಿ ಆಗಿದ್ರು ಕೂಡ ಮಾಡಬಹುದು. ಹೌಸ್ ವೈಫ್, ಮನೆ ಯಜಮಾನಿ, ಮನೆ ಹೆಂಡತಿ, ಲೈಕ್ ನಮ್ಮನೆ ಹೆಂಡತಿ ಅಲ್ಲ, ಲೈಕ್ ಥಿಂಕ್ ಬ್ರಾಡ್ ಫ್ಯಾಕ್ಟ್. ಬಿಟ್ಬಿಡಿ, ನಾನು ಏನಾದ್ರು ಮಾತಾಡ್ತೀನಿ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಅಂದ್ರೆ ಹೌಸ್ ವೈಫ್, ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಹೆಣ್ಮಕ್ಳು, ಮೊದಲಾದ್ರೆ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಕೆಲಸ ಇರಲ್ಲ ಮಾಡಕ್ಕೆ. ಕೆಲವ್ರಿಗಿರುತ್ತೆ, ಕೆಲವ್ರಿಗಿರಲ್ಲ. ಹೇಳ್ತಾ ಇದ್ದೀನಿ, ಮತ್ತೆ ಅದು ಅಪಾರ್ಥ ಮಾಡ್ಕೋಬೇಡಿ. ಸೊ ಕೆಲಸ ಇಲ್ಲದೆ ಇರೋ ಹೆಣ್ಮಕ್ಳು ಕೂಡ ಮನೇಲಿ ಕೂತ್ಕೊಂಡು ಕೆಲಸನ ಮಾಡ್ಬೋದು, ಹೌಸ್ ವೈಫ್ಸ್. ಓಕೆ, ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬಿಸ್ನೆಸ್ ಮ್ಯಾನ್. ಸೊ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಸರ್, ನಾನು ಕೂಡ ದುಡ್ಡು ಮಾಡ್ಬೋದು. ಹೌದು, ಅಫ್ಕೋರ್ಸ್ ಮಾಡ್ಬೋದು. ಎಂಪ್ಲಾಯರ್, ಜಾಬ್ ಹೋಲ್ಡರ್. ಸೊ ನಾನು ಆಲ್ರೆಡಿ ಜಾಬ್ ಮಾಡ್ತಿದ್ದೀನಿ, ನಾನು ಎಂಪ್ಲಾಯಿ ವರ್ಕ್ ಮಾಡ್ತಾ ಇದ್ದೀನಿ, ಮಾಡ್ಬೋದು. ಹೌದು, ನೀವು ಕೂಡ ದುಡ್ಡನ್ನ ಮಾಡ್ಬೋದು. ಸರ್ ನಾನು ಇದನ್ನ ಯಾವುದೂ ಮಾಡಲ್ಲ ಸರ್, ನನ್ನ ಹತ್ರ ಸ್ಮಾರ್ಟ್ಫೋನ್ ಇದೆ, ನನ್ನ ಹತ್ರ ನಾಲೆಜ್ ಇದೆ, ಸ್ಮಾರ್ಟ್ಫೋನ್ ಹೆಂಗ್ ಯೂಸ್ ಮಾಡಬೇಕು, ಹೆಂಗ್ ಆಪರೇಟ್ ಮಾಡಬೇಕು ಅದು ಗೊತ್ತು ನನಗೆ, ಮಾಡ್ಬೋದಾ? ಎನಿ ಒನ್ ವಿತ್ ಸ್ಮಾರ್ಟ್ಫೋನ್ ನಾಲೆಜ್, ನಿಮ್ಗೆ ಸ್ಮಾರ್ಟ್ಫೋನ್ ಇದ್ರೆ ನೀವು ಕೂಡ ದುಡ್ಡನ್ನ ಮಾಡ್ಬೋದು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ, ಮುಂದಕ್ಕೆ ಹೋಗೋಣ. ಓಕೆ, ಬನ್ನಿ. ಬೇಸಿಕ್ ನೀಡ್ಸ್ ಫಾರ್ ಸ್ಟಾರ್ಟಿಂಗ್ ಅಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಿಸ್ನೆಸ್. ಸೊ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನನ್ಗೆ ಏನೇನ್ ಬೇಕು ಸರ್? ನಮ್ಗೆ ಏನೇನ್ ಬೇಕು ಸರ್? ಸರ್ ಲ್ಯಾಪ್ಟಾಪ್ ಬೇಕಾ, ಡೆಸ್ಕ್ಟಾಪ್ ಬೇಕಾ, ಕಂಪ್ಯೂಟರ್ ಬೇಕಾ? ಕೇಳಿ. ಸೊ ಇಂಟರ್ನೆಟ್ ಬೇಕು, ಸ್ಮಾರ್ಟ್ಫೋನ್ ಬೇಕು, 2-3 hours ಟೈಮ್, ನಾಟ್ ಕಂಪಲ್ಸರಿ. ಸರಿನಾ? ಅರ್ಥ ಆಯ್ತಾ? ಸೊ ಇಂಟರ್ನೆಟ್ ಇರಬೇಕು, ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್ ಇರಬೇಕು. ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ, ಎಲ್ಲರ ಹತ್ರ ಇಂಟರ್ನೆಟ್ ಇದ್ದೇ ಇರುತ್ತೆ. ಸೊ ಅದನ್ನ ಹೆಂಗ್ ಯೂಸ್ ಮಾಡ್ಕೊಳ್ತೀರಾ ನಿಮಗ್ ಬಿಟ್ಟಿರೋದು. ಸೊ 2-3 hours ಟೈಮ್, ಸರಿನಾ? 2-3 ಗಂಟೆ ಕೊಡ್ಲೇಬೇಕಾ ಸರ್? ಅಲ್ಲೇ ಮೆನ್ಷನ್ ಮಾಡಿದೀನಿ, ನಾಟ್ ಕಂಪಲ್ಸರಿ, ಕೊಡ್ಲೇಬೇಕು ಅಂತ ಹೇಳಿಲ್ಲ. ನೀವು ಅರ್ಧ ಕೊಂಡ್ರಿ ಅರ್ಧ ಗಂಟೆ, 1 ಗಂಟೆ, ಹಾಫ್ ಆನ್ ಅವರ್, 1 hour ಎಫಿಷಿಯೆಂಟ್ ಆಗಿ ಕೊಟ್ರೆ ಸಾಕು, ನೀವು ನಿಮ್ ಗೋಲ್ನ ಅಚೀವ್ ಮಾಡ್ಬೋದು. ಸರಿ, ದುಡ್ಡನ್ನ ಮಾಡ್ಕೋಬಹುದು, ಬೇಜಾನ್ ದುಡ್ಡನ್ನ ಮಾಡ್ಕೋಬಹುದು. ಮುಂದಕ್ಕೆ ಬರೋಣ, ಟಾಪಿಕ್ ಬರ್ತೀನಿ, ಹೆಂಗೆ ಏನು ಅಂತ. ವಾಟ್ ಎಕ್ಸಾಕ್ಟ್ಲಿ ಈಸ್ ಅಫಿಲಿಯೇಟ್ ಮಾರ್ಕೆಟಿಂಗ್? ಸರ್ ಏನ್ ಸರ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಸರ್? ಅಫಿಲಿಯೇಟ್ ಮಾರ್ಕೆಟಿಂಗ್ ಇಸ್ ಅ ಬಿಸ್ನೆಸ್, ಅದೊಂದು ಬಿಸ್ನೆಸ್ ವೇರ್ ಯು ಮೇಕ್ ಮನಿ ಬೈ ಪ್ರಮೋಟಿಂಗ್ ಇಟ್ಸ್ ಕೋರ್ಸಸ್, ಪ್ರಾಡಕ್ಟ್, ಪ್ಯಾಕೇಜಸ್ ವಿತ್ ಲರ್ನಿಂಗ್. ಆಗ ಒಂದು ಬಿಸ್ನೆಸ್ ಇದೆ, ಒಂದು ಕಂಪ್ನಿ ಇದೆ, ಆ ಕಂಪ್ನಿ ಏನ್ ಮಾಡ್ತಾ ಇದೆ, ಪ್ರಾಡಕ್ಟ್ ನ, ಕೋರ್ಸಸ್ ನ, ಪ್ಯಾಕೇಜಸ್ ನ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದೆ ಕಲಿಯೋದಕ್ಕೆ. ನೀವು ಕಲಿಯೋದ್ರ ಜೊತೆಗೇನೆ ಅದನ್ನ ಬೇರೆ ಪ್ರಮೋಟ್ ಮಾಡಿದ್ರೆ, ಸೇಲ್ ಮಾಡಿದ್ರೆ ನಿಮ್ಗೆ ದುಡ್ಡು ಸಿಗುತ್ತೆ, ದುಡ್ಡು ಬರುತ್ತೆ. ಸಿಂಪಲ್. ಓಕೆನಾ? ಇಲ್ಲಿ ಕೆಳಗಡೆ ಸ್ಟೆಪ್ಸ್ ಇದಾವೆ, ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಏನ್ ಮಾಡ್ಬೇಕು? NET-ಗೆ ಜಾಯ್ನ್ ಆಗ್ಬೇಕು, ಲೆಕ್ಚರಿಂಗ್ ಟ್ರ್ಯಾಕ್ಗೆ ಜಾಯ್ನ್ ಆಗ್ತೀರಾ, ಲೈಕ್ ಸ್ಕಿಲ್ಸ್ ನ ಕಲ್ತ್ಕೋತೀರಾ, ಲರ್ನ್ ಮಾಡ್ತೀರಾ, ಕಲ್ತ್ಕೊಂಡಾದ್ಮೇಲೆ ಬೇರೆಯವ್ರಿಗೆ ಹೇಳ್ತೀರಾ, ಪ್ರಮೋಟ್ ಮಾಡ್ತೀರಾ. ಸೊ ಇವಾಗ ನಿಮ್ಗೆ ಅರ್ನ್ ಮಾಡ್ತೀರಾ, ಲೈಕ್ ದುಡ್ಡು ಬರುತ್ತೆ ನಿಮ್ಗೆ. ಓಕೆನಾ? ಅರ್ಥ ಆಯ್ತಾ? ಸೊ ಇವಾಗ ಮುಂದಕ್ಕೆ ಹೋಗೋಣ. ಸಿಂಪಲ್, ಇಟ್ಸ್ ಅ ಬಿಸ್ನೆಸ್, ದುಡ್ಡನ್ನ ಮಾಡ್ಕೋಬಹುದು ಬೈ ಪ್ರಮೋಟಿಂಗ್ ಇಟ್ಸ್ ಕೋರ್ಸಸ್ ವಿತ್ ಲರ್ನಿಂಗ್. ಓಕೆನಾ? ನೆಕ್ಸ್ಟ್ ಒನ್, ರೀಸನ್ಸ್ ಫಾರ್ ಯೂಸಿಂಗ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಸರ್ ಯಾಕೆ ಸರ್ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕು, ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಿಸ್ನೆಸ್ ಯಾಕೆ ಮಾಡಬೇಕು? ಸೊ ಇದಕ್ಕೆ ಆನ್ಸರ್ಸ್ ಇಲ್ಲೇ ಅದ. ಯಾಕೆ ಅಂದ್ರೆ ಲೀಗಲ್ ಬಿಸ್ನೆಸ್, ಟ್ರಸ್ಟೆಡ್ ಬಿಸ್ನೆಸ್. ಸರಿನಾ? ಯಾವತ್ತು ಬೀಳಲ್ಲ. ಇವಾಗ ಮುಂದಕ್ಕೆ ಬರ್ತೀನಿ ಟಾಪಿಕ್. ಅದಕ್ಕೂ ಬಿ ಯುವರ್ ಓನ್ ಬಾಸ್, ನೀವೇ ಬಾಸ್ ಆಗ್ಬೋದು. ಯಾವನ್ ಕೈ ಕೆಳಗೂ ಕೆಲಸ ಮಾಡೋದಿಲ್ಲ, ನಿಮ್ಗೆ ನೀವೇ ಓನರು. ಓಕೆನಾ? ನೋ ಎಕ್ಸ್ಪೀರಿಯನ್ಸ್ ನೀಡೆಡ್. ಲೈಕ್ ಇವಾಗ ನಿಮ್ಗೆ ಪ್ರೈವೇಟ್ ಜಾಬ್ ಏನಾದ್ರು ಗೊತ್ತಿದ್ರೆ, ನಿಮ್ಗೆ ಪ್ರೈವೇಟ್ ಜಾಬ್ ನೀವೇನೋ ಹೋಗಿದ್ರೆ, ಲೈಕ್ ರಿಸ್ಯೂಮ್ ಬಗ್ಗೆ ಗೊತ್ತಿದ್ರೆ, ಲೈಕ್ ನಿಮ್ ಪ್ರೊಫೈಲ್ ನ ಕೇಳ್ತಾ ಇವ್ರು. ಸೊ ಅಲ್ಲಿ ಕೇಳ್ತಾವ್ರು ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 10 ವರ್ಷ. 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ, 1 year ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಗೆ ಇಷ್ಟು ದುಡ್ಡು, ಇಷ್ಟು ಸ್ಯಾಲ್ರಿ. 2 years ಎಕ್ಸ್ಪೀರಿಯನ್ಸ್ ಇದ್ರೆ ಇಷ್ಟು ಸ್ಯಾಲ್ರಿ. 3 years ಎಕ್ಸ್ಪೀರಿಯನ್ಸ್ ಇದ್ರೆ ಇಷ್ಟು ಸ್ಯಾಲ್ರಿ. 10 years ಎಕ್ಸ್ಪೀರಿಯನ್ಸ್ ಇದ್ರೆ ಜಾಸ್ತಿ ಸ್ಯಾಲ್ರಿ. ಲೈಕ್ ನಿಮ್ಗೆ ಎಷ್ಟು ಯಾವ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ತರ ನಿಮ್ಗೆ ಸ್ಯಾಲ್ರಿ ಸಿಗುತ್ತೆ, ಆ ತರ ದುಡ್ಡು ಕೊಡ್ತಾರೆ ನಿಮ್ಗೆ. ಸರಿನಾ? ಸೊ ಇಲ್ಲಿ ಆ ತರ ಇಲ್ಲ, ಆ ತರ ಯಾವುದೇ ತರ ಭೇದ ಭಾವ ಇಲ್ಲ. ನೋ ಎಕ್ಸ್ಪೀರಿಯನ್ಸ್, ನಿಮ್ಗೆ ಯಾವುದೇ ಅನುಭವ, ಲೈಕ್ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಮಾಡಬಹುದು. ಫ್ರೆಶರ್ ಆಗಿದ್ರು ಕೂಡ ಬಿಸ್ನೆಸ್ ಮಾಡ್ಬೋದು, ಸ್ಟಾರ್ಟ್ ಮಾಡೋದು, ದುಡ್ಡನ್ನ ಮಾಡ್ಬೋದು. ನೋ ಕ್ವಾಲಿಫಿಕೇಶನ್ ನೀಡೆಡ್. ಸರ್ ನಾನು ಕಾಲೇಜಲ್ಲಿ ಓದ್ತಾ ಇದ್ದೀನಿ ಸರ್, ನಾನು ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಸರ್, ನಾನು PUC ಮಾಡ್ತಾ ಇದ್ದೀನಿ ಸರ್, ನಾನು ಡಿಗ್ರಿ ಮಾಡ್ತಾ ಇದ್ದೀನಿ ಸರ್, MSc, MBA, PhD, BCom ಏನೇನೋ. ಸರಿನಾ? ಮಾಡ್ತಾ ಇದ್ದೀನಿ ಸರ್.
ಅಂದ್ರೂ ಕೂಡ ನೀವು ಮಾಡದೇ ಇದ್ರೂ ಕೂಡ ನಿಮ್ಗೆ ನೋ ಕ್ವಾಲಿಫಿಕೇಶನ್ ನೀಡೆಡ್. ಇದೆಲ್ಲ ಮಾಡಿರ್ಬೇಕು ಅಂತ ಏನಿಲ್ಲ. ನೀವು ಸ್ಕೂಲೇ ಮುಗಿಸಿರ್ಬೇಕು, PUCನೇ ಮುಗಿಸಿರ್ಬೇಕು, ಡಿಗ್ರಿನೇ ಮುಗಿಸಿರ್ಬೇಕು, MBA, PhD, MA ಇದನ್ನೆಲ್ಲ ಮಾಡಿರ್ಬೇಕು ಅಂತೇಳಿ ಕಂಪಲ್ಸರಿ ಇಲ್ಲ. ಅದಕ್ಕೆ ಹೇಳ್ತಿರೋದು ನೋ ಕ್ವಾಲಿಫಿಕೇಶನ್. ನಿಮ್ಗೆ ಯಾವುದೇ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ಈ ಒಂದು ಬಿಸ್ನೆಸ್ ನ ರನ್ ಮಾಡೋಕೆ, ಸ್ಟಾರ್ಟ್ ಮಾಡೋಕೆ, ದುಡ್ಡು ಮಾಡೋದಕ್ಕೆ. ಸಿಂಪಲ್ ಲರ್ನಿಂಗ್ ವಿತ್ ಅರ್ನಿಂಗ್. ಸಿಂಪಲ್, ನೀವು ಕಲಿಯೋದ್ರ ಜೊತೆಗೆ ಅರ್ನಿಂಗ್ ಮಾಡ್ಕೋಬಹುದು, ಸರಿನಾ? ಯು ಜಸ್ಟ್ ನೀಡ್ ಎ ಸ್ಮಾರ್ಟ್ ಫೋನ್ ಅಂಡ್ ಇಂಟರ್ನೆಟ್. ಅವಾಗಲೇ ಹೇಳ್ದಂಗೆ ನಿಮ್ಗೆ ಒಂದು ಸ್ಮಾರ್ಟ್ ಫೋನ್ ಬೇಕಾಗುತ್ತೆ, ಅದರಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಇರಬೇಕಾಗುತ್ತೆ. ಬೆಸ್ಟ್ ಡಿಜಿಟಲ್ ಆರ್ ಆನ್ಲೈನ್ ಬಿಸ್ನೆಸ್ ಇನ್ ಅಪ್ಕಮಿಂಗ್ ಫ್ಯೂಚರ್. ಇವಾಗ ಬಂದು ನೋಡಿ ಟಾಪಿಕ್, ರೀಸನ್ಸ್ ಫಾರ್ ಯೂಸಿಂಗ್ ಅಫಿಲಿಯೇಟ್ ಮಾಡ್ಬೇಕು. ಯಾಕೆ ಅಂದ್ರೆ ಮುಂದೆ ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ನಿಮ್ಮ ಹತ್ರ ಫೋನ್ ಇದೆ ಅಲ್ವಾ, ಗೂಗಲ್ ಮಾಡಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ಯಾವ ರೀತಿ ಗ್ರೋತ್ ಆಗ್ತಿದೆ ಅಂದ್ರೆ 2018 ಹಿಡ್ಕೊಂಡು 2020 ಟರ್ನ್ ಓವರ್ ಯಾವ ರೇಂಜಿಗೆ ಬರ್ತಾ ಇದೆ ಅಂದ್ರೆ, ಸೊ ಯಾಕೆ ಅಂದ್ರೆ ಅಷ್ಟೊಂದು ಪವರ್ ಇದೆ ಅದರಲ್ಲಿ, ಅಷ್ಟೊಂದು ಜನ ದುಡ್ಡು ಮಾಡ್ತಾ ಇದಾರೆ ಅದರಲ್ಲಿ, ಸರಿನಾ? ಯಾವ ತರ ದುಡ್ಡು ಏನು, ನೀವು ಮುಂದೆ ಕೆಲಸ ಮಾಡದೇ ಇದ್ರೂ ಕೂಡ ನಿಮ್ಗೆ ದುಡ್ಡು ಬರುತ್ತೆ. ಲೈಕ್ ಮುಂದೆ ಫ್ಯೂಚರ್ ಈ ತರನೇ ಕೇಳ್ಬೋದು, ನಿಮ್ಮ ಮಗನಿಗೆ ಎಷ್ಟು ಪ್ಯಾಸಿವ್ ಇನ್ಕಮ್ ಇದೆ, ನಿಮ್ಮ ಮಗನಿಗೆ ಪ್ಯಾಸಿವ್ ಇನ್ಕಮ್ ಬರ್ತಿದ್ಯಾ ಬ್ರದರ್? ಇಬ್ರು ಸರ್ ನಿಂಗೆ ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆಯಾ, ಎಷ್ಟು ಬರ್ತಾ ಇದೆ ಪ್ಯಾಸಿವ್, ಡೈಲಿ ಬರುತ್ತಾ? ಸೊ ಈ ತರ ಕ್ವಶನ್ ಇರುತ್ತೆ ನಿಮ್ಗೆ. ಇದೇನು ಹೆಂಗೆ ಅಂತ ಅಂತೇಳಿ ಮುಂದೆ ಅರ್ಥ ಆಗುತ್ತೆ. ಬನ್ನಿ ಮುಂದಕ್ಕೆ ಹೋಗೋಣ. ಈಸ್ ದಿಸ್ ಲೀಗಲ್ ಟ್ರಸ್ಟ್ ವರ್ದಿ? ಎಸ್, ವಿ ಆರ್ ಲೀಗಲ್. NET ಬಂದ್ಬಿಟ್ಟು ಲೀಗಲ್. ಸೊ ಹಳೆ ವಿಡಿಯೋದಲ್ಲಿ ಹೇಳಿದ್ದೇನೆ, ಹಳೆ ವಿಡಿಯೋನ ಓಲ್ಡ್ ವಿಡಿಯೋ ಯಾರು ನೋಡಿಲ್ಲ ನೋಡಿದ್ರೆ ಈ ವಿಡಿಯೋ ಅರ್ಥ ಆಗುತ್ತೆ, ಸರಿನಾ? ಸೊ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆನೆ, ಸೊ ಸರ್ಟಿಫಿಕೇಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕರ್ನಾಟಕ, MSME ಉದ್ಯಮ ಸರ್ಟಿಫಿಕೇಶನ್ ಆಫ್ ಇಂಡಿಯಾ ನೋಡ್ತಾ ಇರ್ಬೋದು ನೀವು. ಈ ಡಾಕ್ಯುಮೆಂಟ್ಸ್ ಎಲ್ಲಿ ಸಿಗುತ್ತೆ ಸರ್? ನನಗೆ ಆ ಕ್ವಶನ್ಸ್ ಇರುತ್ತೆ, ನಿಮ್ಗೆ ಆ ಕ್ವಶನ್ ಇರುತ್ತೆ ತಲೆಯಲ್ಲಿ, ಆಪರೇಷನ್ ಬಂದೇ ಬರುತ್ತೆ. ಸೊ ಈ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನೀವು ಯಾವಾಗ ಅಂದ್ರೆ ಲೆಕ್ಚರಿಂಗ್ ಟ್ರ್ಯಾಕ್ NET ವೆಬ್ಸೈಟ್ಗೆ ವಿಸಿಟ್ ಆಗ್ಬಿಟ್ಟು ಜಾಯಿನ್ ಆಗ್ತೀರಾ, ನಿಮ್ಗೆ ಸಪರೇಟ್ ಸೆಕ್ಷನ್ ಓಪನ್ ಆಗುತ್ತೆ. ಸೊ ಅಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅನ್ನೋದೊಂದು ಸೆಕ್ಷನ್ ಇರುತ್ತೆ. ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅನ್ನೋ ಸೆಕ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಆಗುತ್ತೆ, ಲೈಕ್ ನಿಮ್ಗೆ ಸಿಗುತ್ತೆ, ಡೌನ್ಲೋಡ್ ಆಗುತ್ತೆ ಫೋನಲ್ಲಿ, ಸರಿನಾ? ಸೊ ಟ್ರಸ್ಟ್ ಇದೆ, ಲೀಗಲ್ ಇದೆ, ರಿಜಿಸ್ಟರ್ಡ್ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಸೊ ಮುಂದಕ್ಕೆ ಹೋಗೋಣ. ಅವ್ರ ಎಜುಕೇಶನ್ ಕೋರ್ಸಸ್ NET ಪ್ರೊವೈಡ್ ಮಾಡ್ತಾ ಇದೆ, ಎಜುಕೇಶನ್ ರಿಸೋರ್ಸ್ ಪ್ರೊವೈಡ್ ಮಾಡ್ತಾ ಇದೆ, ಕೋರ್ಸಸ್ ಪ್ರೊವೈಡ್ ಮಾಡ್ತಾ ಇದೆಯಲ್ಲ. ಸೊ ಫಸ್ಟ್ ಕೋರ್ಸ್ ಬಂದ್ಬಿಟ್ಟು ಕರಿಯರ್ ಸ್ಕಿಲ್, ಬ್ರ್ಯಾಂಡ್ ಮಾಸ್ಟರಿ, ಡಿಜಿಟಲ್ ಮಾಸ್ಟರಿ ಎಲ್ಲ ಗೊತ್ತಿರೋದು, ಎಲ್ಲ ನಿಮ್ಗೆ ಹಳೆ ವಿಡಿಯೋ ನೋಡೋರು ಗೊತ್ತಿರುತ್ತೆ. ಸೊ ಕರಿಯರ್ ಸ್ಕಿಲ್ ನ ನೀವು 499 ಜಾಯಿನ್ ಆಗ್ಬೋದು. ಸೊ ಹಾಗೇನೆ ಆಕ್ಟಿವ್ ಬಂದ್ಬಿಟ್ಟು ನಿಮ್ಗೆ 90% ಕಮ್ಮಿ ಎಷ್ಟು ಸಿಗುತ್ತೆ, 400 ಸಿಗುತ್ತೆ, ಓಕೆನಾ? ಪ್ಯಾಸಿವ್ ಬಂದ್ಬಿಟ್ಟು 50 ಸಿಗ್ತಾ ಇದೆ, ಗೊತ್ತಾಗ್ತಿದೆ ಇಲ್ಲಿ ನೋಡಿ. 400 + 50 90% ಕಮಿಷನ್ ಅಂದ್ರೆ 450 ನಿಮ್ಗೆ ಸಿಗುತ್ತೆ. ಪ್ಯಾಸಿವ್ ಅಂತ ಅವಾಗಲೇ ಹೇಳ್ದೆ ನಾನು. ಸೊ ಪ್ಯಾಸಿವ್ ಅಂತ ಅವಾಗಲೇ ಹೇಳದ್ನಲ್ಲ. ಸೊ ಪ್ಯಾಸಿವ್ ಅಂದ್ರೆ 50, ಸರಿನಾ? ಸೊ ಇವಾಗ ನೀವು ಯಾರಿಗಾದ್ರೂ ಕರಿಯರ್ ಸ್ಕಿಲ್ ನ ಪ್ರಮೋಟ್ ಮಾಡಿದ್ರ ಅಂತ ಅನ್ಕೊಳ್ಳಿ, ಒಂದು 10 ಜನ ಪ್ರಮೋಟ್ ಮಾಡಿದಾರ ಅಂತ ಅನ್ಕೊಳ್ಳಿ. 10 ಜನನು ನೀವು ಕೆಲಸ ಮಾಡ್ತಿಲ್ಲ ಅಂತ ಅನ್ಕೊಳ್ಳಿ. 10 ಜನದಿಂದ ನಿಮ್ಗೆ 50 ಬರ್ತಾ ಇರುತ್ತೆ. ಓಕೆ, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಿದ್ಯಾ? ಹೇಳ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಸೊ ಇವಾಗ ನೀವು ಬ್ರ್ಯಾಂಡ್ ಮಾಸ್ಟರ್ ಇಂದ ಜಾಯ್ನ್ ಆಗಿದಾರೆ ಅಂತ ಅನ್ಕೊಳ್ಳಿ, 999 ಇಂದ ಜಾಯ್ನ್ ಆಗಿದಾರೆ ಅಂತ ಅನ್ಕೊಳ್ಳಿ. ನಿಮ್ಗೆ ಆಕ್ಟಿವ್ 800 ಸಿಗುತ್ತೆ, ಪ್ಯಾಸಿವ್ 100 ಸಿಗುತ್ತೆ. ಲೈಕ್ ಇವಾಗ ಬ್ರ್ಯಾಂಡ್ ಮಾಸ್ಟರ್ ಇಂದ ಜಾಯಿನ್ ಆದವನ್ಗೆ ಕರಿಯರ್ ಸ್ಕೂಲ್ ಕೂಡ SSI ಸಿಗುತ್ತೆ. ಕರಿಯರ್ ಸ್ಕಿಲ್ಸ್ ಏನಿದೆ ಅದು ಕೂಡ ಅವ್ನಿಗೆ ಫ್ರೀ ಆಗಿ ಸಿಗ್ಬಿಡುತ್ತೆ, ಸರಿನಾ? ಲೈಕ್ ಇವಾಗ ಯಾವ ತರ ಅಂದ್ರೆ, ನೀವು ಎಷ್ಟು ದೊಡ್ಡ ಕೋರ್ಸ್ ನ ತಗೊಳ್ತಾ ಹೋಗ್ತಾರೆ ಅದ್ರ ಕೆಳಗಡೆದೆಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಲೈಕ್ ಇವಾಗ 3rd ಒನ್ ಇದೆ ನೋಡಿ, ಡಿಜಿಟಲ್ ಮಾಸ್ಟ್ರಿ. ಡಿಜಿಟಲ್ ಮಾಸ್ಟ್ರಿನ ನೀವು ತಗೊಂಡ್ರೆ, ಡಿಜಿಟಲ್ ಮಾಸ್ಟ್ರಿಯಿಂದ ನೀವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒನ್ ಕರಿಯರ್ ಸ್ಕಿಲ್, ಸೆಕೆಂಡ್ ಒನ್ ಬ್ರ್ಯಾಂಡ್ ಮಾಸ್ಟ್ರಿ, ಅದ್ರ ಜೊತೆಗೆ ಡಿಜಿಟಲ್ ಮಾಸ್ಟ್ರಿ, ಈ 3 ನಿಮ್ಗೆ ಸಿಗುತ್ತೆ. ಈ 3 ಕೋರ್ಸ್ಗಳನ್ನ ಕಲ್ತ್ಕೋಬಹುದು. ಈ 3 SS ನಿಮ್ಗೆ ಸಿಗುತ್ತೆ ಲೈಫ್ ಟೈಮ್ ಪರ್ಮನೆಂಟ್. ಓಕೆ. ಸೊ ಡಿಜಿಟಲ್ ಮಾಸ್ಟ್ರಿಯಿಂದ ನೀವು 1999 ಜಾಯ್ನ್ ಆದಾಗ ನಿಮ್ಗೆ 1600 ಸಿಗುತ್ತೆ. ಎಷ್ಟು ಆಕ್ಟಿವ್. ಪ್ಯಾಸಿವ್ ಬಂದ್ಬಿಟ್ಟು 200 ಸಿಗುತ್ತೆ. ಸೊ ಅದೇ ತರನೇ ಲಾಸ್ಟ್ ಒನ್ ಬಂದ್ಬಿಟ್ಟು ಯಾವುದು, ಡೇಟಾ ಅನಾಲಿಟಿಕ್ಸ್ ಸ್ಕಿಲ್ಸ್. ನೀವು 799 ಸ್ಟಾರ್ಟ್ ಮಾಡ್ಬೋದು, ಸರಿನಾ? ನಿಮ್ಗೆ ಎಷ್ಟು ಸಿಗುತ್ತೆ ಆಕ್ಟಿವ್? 6400. ಪ್ಯಾಸಿವ್ ಬಂದ್ಬಿಟ್ಟು 800. ಸೊ ಈ ಒಂದು ಇದೇನು ಪಿಕ್ ಇದನ್ನ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಬೇಕಿದ್ರೆ ನೀವು ಇಟ್ಕೋಬಹುದು, ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಇಟ್ಕೋಬಹುದು, ಸರಿನಾ? ಇಲ್ಲಾದ್ರೆ ನಿಮ್ಗೆ PDF ಡಾಕ್ಯುಮೆಂಟ್ ಇಲ್ಲ PPT ಯಾರು ಶೇರ್ ಮಾಡಿರ್ತಾರಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದವರು, ಸೊ ಅವ್ರನ್ನ ನೀವು ಅದರಲ್ಲಿ ಇದು
ಅವೈಲೇಬಲ್ ಇರುತ್ತೆ ಸರ್ ಫೀಸ್ ಸ್ಟ್ರಕ್ಚರ್, ಕಮಿಷನ್ ಸ್ಟ್ರಕ್ಚರ್. ಸೊ IT ಮೈನರ್ ಸ್ಕಿಲ್ಸ್ ಅಂದ್ರೆ ನೀವು ಸ್ಟಾರ್ಟ್ ಮಾಡಿದಾಗ 4x9 ಇಂದ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ 1, 2, 3, 4, 5 ಎಲ್ಲಾ ಕೋರ್ಸಸ್ ಅಸೆಸ್ ಸಿಗುತ್ತೆ. ಎಲ್ಲಾ ಕೋರ್ಸಸ್ ನೀವು ಪ್ರಮೋಟ್ ಮಾಡ್ಬೋದು. ಎಲ್ಲಾ ಕೋರ್ಸಸ್ ನಿಮ್ಗೆ ದುಡ್ಡು ಆಕ್ಟಿವ್ ಪ್ಯಾಸಿವ್ ಸಿಗುತ್ತೆ. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಕರಿಯರ್ ಸ್ಕಿಲ್ಸ್ ಇಂದ ಸ್ಟಾರ್ಟ್ ಮಾಡ್ಬಿಟ್ಟು ಗ್ರ್ಯಾಂಡ್ ಮಾಸ್ಟರ್ ನೀವು ಪ್ರಮೋಟ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಗೆ ಸಿಗೋದು 400 ಮಾತ್ರನೇ. ಯಾಕೆ ಅಂದ್ರೆ ನೀವು ಸ್ಟಾರ್ಟ್ ಮಾಡಿರೋದು ಕರಿಯರ್ ಸ್ಕಿಲ್ ಇಂದ. ಸೊ ನಿಮ್ಗೆ 400 ಸಿಗುತ್ತೆ. ನೀವು ಕಡಿಮೆ ದುಡ್ಡಿಂದ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಗೆ ಕಡಿಮೆ ದುಡ್ಡೇ ಸಿಗುತ್ತೆ. ಓಕೆನಾ? ಸೊ ಇವಾಗ ಬ್ರ್ಯಾಂಡ್ ಮಾಸ್ಟರ್ ಸ್ಟಾರ್ಟ್ ಮಾಡಿದವನ್ಗೆ ಕರಿಯರ್ ಸ್ಕಿಲ್ ಸಿಕ್ಕಿರುತ್ತೆ. ಅವನ್ಗೆ ಬ್ರ್ಯಾಂಡ್ ಮಾಸ್ಟರ್ ಜಾಯಿನ್ ಆದವನು, ಬ್ರ್ಯಾಂಡ್ ಮಾಸ್ಟರ್ ಇಂದ ಎನ್ರೋಲ್ ಆದವನು ಕೋರ್ಸ್ಗೆ, ಸೊ ಡಿಜಿಟಲ್ ಮಾಸ್ಟರ್ ಮಾಡಿದ್ರೆ ಅವ್ನಿಗೆ 800 ಸಿಗುತ್ತೆ. ಸೊ ಅದೇನು ಕರಿಯರ್ ಸ್ಕಿಲ್ ಮಾಡಿದ್ರೆ 400 ಸಿಗುತ್ತೆ. ಲೈಕ್ ಅವ್ನು ಬ್ರ್ಯಾಂಡ್ ಮಾಸ್ಟರ್ ಮಾಡಿದ್ರೆ ಬ್ರ್ಯಾಂಡ್ ಮಾಸ್ಟರ್ ಸಿಗುತ್ತೆ, ಕರಿಯರ್ ಸ್ಕಿಲ್ಸ್ ಮಾಡಿದ್ರೆ ಕರಿಯರ್ ಸ್ಕಿಲ್ ಸಿಗುತ್ತೆ. ಸೊ ಅದೇ ರೀತಿನೇ ಫೈನಾನ್ಸ್ ಮಾಸ್ಟರ್ಗೆ ಬಂದ್ರೆ ಫೈನಾನ್ಸ್ ಮಾಸ್ಟರ್ ಇಂದ ಎನ್ರೋಲ್ ಆದವನು, ಜಾಯಿನ್ ಆದವನ್ಗೆ 3,999 ಇಂದ ಜಾಯಿನ್ ಆದವನ್ಗೆ 3,200 ಸಿಗುತ್ತೆ. ಡಿಜಿಟಲ್ ಮಾಸ್ಟರ್ ಮಾಡಿದ್ರೆ ಅದು ಸಿಗುತ್ತೆ, ಗ್ರ್ಯಾಂಡ್ ಮಾಸ್ಟರ್ ಮಾಡಿದ್ರೆ ಅದು ಸಿಗುತ್ತೆ, ಕರಿಯರ್ ಸ್ಕಿಲ್ಸ್ ಮಾಡಿದ್ರೆ ಅದು ಸಿಗುತ್ತೆ. ಓಕೆನಾ? ಅದ್ರದ್ದು ಪ್ಯಾಸಿವ್ ಸಿಗುತ್ತೆ, ಅದ್ರದ್ದು ಆಕ್ಟಿವ್ ಸಿಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಸಿಂಪಲ್ ಆಗಿ ಹೇಳಿದ್ದೀನಿ. ಸೊ ಇವಾಗ ಮುಂದಕ್ಕೆ ಹೋಗೋಣ. ಓಕೆ, ಇನ್ನೊಂದು ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಮತ್ತೆ ನೋಡಿ. ಲೈಕ್ ವಿಡಿಯೋನ ಮತ್ತೆ ರಿವೈಂಡ್ ಮಾಡಿ ನೋಡಿ, ಇಲ್ಲ ಮತ್ತೊಂದ್ಸರಿ ವಿಡಿಯೋನ ಕಂಪ್ಲೀಟ್ ನೀವು ಎಷ್ಟು ಸರಿ ನೋಡ್ತೀರಾ ಅಷ್ಟು ನಿಮ್ಗೆ ಒಳ್ಳೇದು. ಯಾಕೆ ಅಂದ್ರೆ ನಾಳೆ ದಿನ ಯಾರಾದ್ರೂ ಕ್ವಶನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಮಾಡೋಕ್ ಬರ್ಬೇಕು ಅಲ್ವಾ? ಸೊ ಅದಕ್ಕೇನೆ ಫಸ್ಟ್ ನೀವು ತಿಳ್ಕೊಬೇಕು. ಸೊ ಅದಕ್ಕೇನೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ತಿಳ್ಕೊಳಕ್ ಟ್ರೈ ಮಾಡಿ. ಸೊ ಇವಾಗ ಮುಂದಕ್ಕೆ ಬರೋದಾದ್ರೆ ಕರಿಯರ್ ಸ್ಕಿಲ್ಸ್ ಅಂತ. ಸೊ ಕರಿಯರ್ ಸ್ಕಿಲ್ಸ್ ಅಲ್ಲಿ ನೀವು ರೆಸ್ಯೂಮ್, ಇಂಟರ್ವ್ಯೂ ಸ್ಕಿಲ್ಸ್, ಲಿಂಕ್ಡ್ಇನ್ ಪ್ರೊಫೈಲ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ಕಲ್ತ್ಕೋತೀರಾ. ಓಕೆನಾ? ಸೊ ಇಷ್ಟು ಈ ಒಂದು ಸ್ಕಿಲ್ಸ್ ನ ನೀವು ಕರಿಯರ್ ಸ್ಕಿಲ್ಸ್ ಅಲ್ಲಿ ಕಲ್ತ್ಕೋತೀರಾ. ಸೂಪರ್ ಸೇಲ್ 50% ಆಫ್ ಇರೋದ್ರಿಂದ 1000 ಇರೋದು 1000 ಇರೋದು ನಿಮ್ಗೆ 499 ಆಗಿದೆ. ಅಂದ್ರೆ 499 499 ಆಗಿದೆ. ನೀವು ಕರಿಯರ್ ಸ್ಕಿಲ್ಸ್ಗೆ 499 ಇಂದ ಸ್ಟಾರ್ಟ್ ಮಾಡ್ಬೋದು ಜರ್ನಿನ. ಸೆಕೆಂಡ್ ಬರೋದಾದ್ರೆ ಬ್ರ್ಯಾಂಡ್ ಮಾಸ್ಟ್ರಿ, ವರ್ಡ್ ಪ್ರೆಸ್, ಫೇಸ್ಬುಕ್ ಆಡ್ಸ್ ಕೋರ್ಸ್, ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್, ಲ್ಯಾಂಡಿಂಗ್ ಪೇಜ್ ಕೋರ್ಸ್, ಅಡ್ವಾನ್ಸ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಸರಿನಾ? ಈ ಬ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಅಲ್ಲಿ ನೀವು ಈ ಒಂದು ಸ್ಕಿಲ್ಸ್ ಅನ್ನ ಕಲ್ತ್ಕೋಬಹುದು. ಸೂಪರ್ ಸೆಲ್ 50% ಆಫ್ ಇರೋದ್ರಿಂದ 2000 ಇರೋದು ಓನ್ಲಿ 999 ಆಗಿದೆ. ಸೊ 999 ಇಂದ ನೀವು ಬ್ರ್ಯಾಂಡ್ ಮಾಸ್ಟರ್ನ ಎನ್ರೋಲ್ ಆಗ್ಬೋದು, ಜಾಯಿನ್ ಆಗ್ಬೋದು. ಡಿಜಿಟಲ್ ಮಾಸ್ಟರ್ ಬರೋದಾದ್ರೆ SEO, ಗೂಗಲ್ ಆಡ್ಸ್, ಇಮೇಲ್ ಮಾರ್ಕೆಟಿಂಗ್, ಡಿಜಿಟಲ್ ಪ್ರಾಡಕ್ಟ್ ಸೆಲ್ಲಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಮಾಯಾ 3D ಅನಿಮೇಷನ್, ಗೂಗಲ್ ಆಡ್ಸ್ ಕೋರ್ಸ್ ಅಡ್ವಾನ್ಸ್. ಸೊ ಈ ಒಂದು ಡಿಜಿಟಲ್ ಮಾಸ್ಟರಿ ಕೋರ್ಸ್ ಅಲ್ಲಿ ನೀವು ಈ ಒಂದು ಸ್ಕಿಲ್ಸ್ ಅನ್ನ ಕಲ್ತ್ಕೋತೀರಾ. ಸರಿನಾ? ಕ್ಲಿಯರ್ ಆಗ್ತಿದೆ ಎಲ್ಲಾನು? ಸೊ ಸೂಪರ್ ಸೇಲ್ 50% ಆಫ್ ಇರೋದ್ರಿಂದ 4000 ಇರೋದು ಓನ್ಲಿ 1999 ಆಗಿದೆ. ಅಂದ್ರೆ ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ. ಸೊ ನೆಕ್ಸ್ಟ್ ಬರೋದಾದ್ರೆ ಫೈನಾನ್ಸ್ ಮಾಸ್ಟರಿಂಗ್. ಸೊ ಫೈನಾನ್ಸ್ ಮಾಸ್ಟರ್ ಕೋರ್ಸ್ ಅಲ್ಲಿ ನೀವು ರಿಯಾಕ್ಟ್ JS, ಇ-ಕಾಮರ್ಸ್, ಯೂಟ್ಯೂಬ್ ಕೋರ್ಸ್, Forex ಮಾಸ್ಟರಿಂಗ್, ಲೋಗೋ ಡಿಸೈನ್, ಮಾಸ್ಟರ್ ಆಫ್ ಫೋಟೋಗ್ರಫಿ, ಯೂಟ್ಯೂಬ್ ಡಾಮಿನೇಷನ್ ಕೋರ್ಸ್. ಓಕೆನಾ? ಸೂಪರ್ ಸೇಲ್ 50% ಆಫ್ ಇರೋದು 8000 ಇರೋದು ಓನ್ಲಿ 399ಗೆ ನೀವು, ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು 399 ಇಂದ ಫೈನಾನ್ಸ್ ಮಾಸ್ಟರ್ಗೆ ಜಾಯಿನ್ ಆಗ್ಬೋದು, ಎನ್ರೋಲ್ ಆಗ್ಬೋದು, ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಬರೋದಾದ್ರೆ ಡೇಟಾ ಅನಾಲಿಟಿಕ್ಸ್ ಸ್ಕಿಲ್ಸ್. ಸೊ ಡೇಟಾ ಅನಾಲಿಟಿಕ್ಸ್ ಸ್ಕಿಲ್ಸ್ ಅನ್ನೋ ಕೋರ್ಸ್ ಅಲ್ಲಿ ನೀವು ಡ್ರಾಪ್ ಶಿಪ್ಪಿಂಗ್, ಅಡಬ್ ಇಲಿಸ್ಟ್ರೇಟರ್, ಅಲ್ಟಿಮೇಟ್ ಫೋಟೋಶಾಪ್, ಗೂಗಲ್ ಅಡ್ಸೆನ್ಸ್ ಕೋರ್ಸ್, ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಗೂಗಲ್ ಅಡ್ಸೆನ್ಸ್ ಅಂಡ್ ಯೂಟ್ಯೂಬ್ ಎವ್ರಿಥಿಂಗ್. ಓಕೆನಾ? ಸೊ ಈ ಒಂದು ಕೋರ್ಸ್ ಅಲ್ಲಿ ಇಷ್ಟೆಲ್ಲ ಕಲ್ತ್ಕೋತೀರಾ. ಸೂಪರ್ ಸೇಲ್ 50% ಆಫ್ ಇರೋದ್ರಿಂದ 60,000 ಇರೋದು, 14,000 ಇರೋದು 799ಗೆ ನಿಮ್ಗೆ ಅವೈಲೇಬಲ್ ಇರುತ್ತೆ. 799 ಇಂದ ನೀವು ಡೇಟಾ ಅನಾಲಿಟಿಕ್ಸ್ ಸ್ಕಿಲ್ಸ್ ನ ಕೋರ್ಸ್ ನ ಸ್ಟಾರ್ಟ್ ಮಾಡ್ಬೋದು, ಜಾಯಿನ್ ಆಗ್ಬೋದು, ನಿಮ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು ದೊಡ್ಡ ಮಾಡ್ಬೋದು. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಯಾರಾದ್ರೂ ವೆಬ್ಸೈಟ್ ವಿಸಿಟ್ ಮಾಡಿದ್ರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಇವಾಗ ವಿಸಿಟ್ ಮಾಡೋರು ನೋಡ್ಕೋಬಹುದು. ಕನ್ನಡದಲ್ಲಿ ಅತಿ ಶೀಘ್ರದಲ್ಲಿ ಅಂತಿದೆ. ಸೊ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಕನ್ನಡದಲ್ಲಿ ಕೊಡ್ಲೇಬೇಕು ನಾವು ಕನ್ನಡಿಗರಿಗೆ ಅಲ್ವಾ? ಸೊ ಕನ್ನಡದಲ್ಲಿ ಅತಿ ಶೀಘ್ರದಲ್ಲಿ ಅಂತ ಇರೋದ್ರಿಂದ ಈ ಸ್ಕಿಲ್ಸ್ ಗಳು ಹೇಳ್ತಿದ್ದೀನಲ್ಲ, ಈ ಒಂದು ಕೋರ್ಸ್ ಏನ್ ಹೇಳ್ತಿದ್ದೀರಲ್ಲ, ಇದೇ ಫೈನಲ್ ಅಲ್ಲ. ಇದ್ರ ಜೊತೆಗೆ ಆಡಪ್ ಆಗುತ್ತೆ, ಎಡಿಷನ್ ಆಗುತ್ತೆ, ಇದು ಇರುತ್ತೆ. ಇದ್ರ ಜೊತೆಗೇನೆ ಇನ್ನೂ ಆಡಪ್ ಆಗುತ್ತೆ, ಇದ್ರ ಜೊತೆಗೆ ಇನ್ನೂ ಸೇರ್ಕೊಳ್ಳುತ್ತೆ. ಸರಿನಾ? ನೀವು ಆಲ್ರೆಡಿ ಜಾಯ್ನ್ ಆಗಿದ್ರೆ ನಿಮ್ಗೆ ಲೈಕ್ ತೊಂದರೆ ಏನಿಲ್ಲ. ಅದ್ರ ಜೊತೆಗೆ ನೀವು ಆಡ್ ಆಗಿರೋದೆಲ್ಲ ನಿಮ್ಗೆ ಅವೈಲೇಬಲ್ ಲೈಕ್ ಅಸೆಸ್ ಸಿಗುತ್ತೆ, ನೀವು ಅದನ್ನು ಕೂಡ ಕಲ್ತ್ಕೋಬಹುದು, ಯೂಸ್ ಮಾಡಬಹುದು. ಸರಿನಾ? ನಾನು ಏನು ಹೇಳಕ್ ಬರ್ತಿದ್ದೇನೆ ಅಂದ್ರೆ ಇದ್ರ ಜೊತೆಗೇನೆ ಇನ್ನೂ ಕೂಡ ಆಡ್ ಆಗುತ್ತೆ, ಇನ್ನೂ ಕೂಡ ನೀವು ಕಲ್ತ್ಕೋಬಹುದು, ಇನ್ನೂ ಕೂಡ ಇದಕ್ಕೆ ಆಡಪ್ ಆಗುತ್ತೆ. ಇದೇ ಫೈನಲ್ ಅಲ್ಲ. ಸರಿನಾ? ಈ ಸ್ಕಿಲ್ಸ್ಗಳು ಇದೇ ಫೈನಲ್ ಅಲ್ಲ. ಆಮೇಲೆ ಇನ್ನೂ ಕೇಳ್ಬೋದು, ಸರ್ ಇಂಗ್ಲಿಷು, ಹಿಂದಿ ಅದು ಹೋಗುತ್ತಾ? ಇಲ್ಲ, ಅದು ಕೂಡ ಇರುತ್ತೆ. ಸರಿನಾ? ಯಾರಿಗೆ ಏನೇನು ಕಂಫರ್ಟೇಬಲ್ ಅದು ಕೂಡ ಕಲ್ತ್ಕೋಬಹುದು. ಬಟ್ ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ಪ್ರೊವೈಡ್ ಮಾಡಬೇಕು, ಬಟ್ ಅತಿ ಶೀಘ್ರದಲ್ಲಿ ಬರುತ್ತೆ. ಸೊ ಅದನ್ನು ಕೂಡ
ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಬರುತ್ತೆ ಅದು ಕೂಡ ಕನ್ನಡದಲ್ಲಿ ಕೂಡ. ಓಕೆನಾ, ಹೇಳ್ಬೇಕು, ಇಂಪಾರ್ಟೆಂಟ್ ಟಾಪಿಕ್ ಇದು, ಅದಕ್ಕೇನೆ ಬೇಡಿ ಯಾರು, ಸರಿನಾ. ಸೊ ಇವಾಗ ನೆಕ್ಸ್ಟ್ ಬರೋದಾದ್ರೆ ಹೈ ಡಿಮ್ಯಾಂಡ್ ಸ್ಕಿಲ್ಸ್. ಹೈ ಡಿಮ್ಯಾಂಡ್ ethical hacking, option trading, Java masterclass, Python mega course, game development, iOS app development, software development. ಸೊ ಈ ಒಂದು ಹೈ ಡಿಮ್ಯಾಂಡ್ ಸ್ಕಿಲ್ಸ್ ಕೋರ್ಸ್ ಅಲ್ಲಿ ನೀವು ಇದನ್ನೆಲ್ಲ ಕಲ್ತ್ಕೋತಾರೆ. ಅವಾಗಲೇ ಹೇಳ್ದಂಗೆ ಇದೇ ಫೈನಲ್, ಇದ್ರ ಜೊತೆಗೆ ಇನ್ನೂ ಆ್ಯಡ್ ಅಪ್ ಆಗುತ್ತೆ. ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ಇನ್ನೂ ಸೇರಿಸ್ತೀವಿ ಕೋರ್ಸಸ್ನ, ಇನ್ನೂ ಸೇರಿಸ್ತೀವಿ ಸ್ಕಿಲ್ಸಸ್ನ. ಯಾಕೆ? ನೀವು ಕಲಿಯೋದಕ್ಕೆ. ಓಕೆನಾ. LET ಲೆಕ್ಚರ್ ಇಂಟ್ರಕ್ ಇಷ್ಟೆಲ್ಲ ಪ್ರೊವೈಡ್ ಮಾಡ್ತಿದೆ ನಿಮ್ಗೋಸ್ಕರ. ಓಕೆನಾ. ಸೂಪರ್ ಸೆಲ್ 50% ಆಫ್ ಇರೋದ್ರಿಂದ 20,000 ಇರೋದು ಓನ್ಲಿ ಫಾರ್ ಬಲ್ಯಾನ್ಗೆ ಆಗಿದೆ. ಸೊ ಫಾರ್ ಬಲ್ಯಾನ್ ಇದೆ. ನೀವು ಹೈ ಡಿಪೆಂಡೆಂಟ್ ಸ್ಕಿಲ್ಸ್ ಅನ್ನ ಕೋರ್ಸ್ನ ಲೈಕ್ ಜಾಯಿನ್ ಆಗ್ಬಿಟ್ಟು ಎನ್ರೋಲ್ ಆಗ್ಬಿಟ್ಟು ನೀವು ನಿಮ್ ದುಡ್ಡು ಮಾಡೋ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಹೋಗೋದಾದ್ರೆ, ಸೊ ಇವಾಗ ಏನ್ ಮಾಡ್ಬೇಕು ಸರ್? ಜಾಯಿನ್ ಟುಡೇ ಓನ್ಲಿ. ಸೊ ಇವತ್ತೇ ಜಾಯಿನ್ ಆಗಿ, ಸೊ ಜಾಯಿನ್ ಆಗ್ಬಿಟ್ಟು ಲರ್ನ್ ಹೈ ಇನ್ಕಮ್ ಸ್ಕಿಲ್ಸ್, ಜಾಸ್ತಿ ದುಡ್ಡು ಇರೋದನ್ನ ಸ್ಕಿಲ್ಸ್ಗಳನ್ನ ಕಲ್ತ್ಕೊಳ್ಳಿ. ಅದನ್ನ ಆಸ್ ಮಚ್ ಆಸ್ ಯು ವಿಶ್. ನಿಮ್ಗೆ ಎಷ್ಟು ದುಡ್ಡು ಬೇಕನ್ನಿಸ್ತೋ ಅಷ್ಟು, ನೀವೆಷ್ಟು ದುಡ್ಡು ಮಾಡಬೇಕು ಅಂತ ಅನ್ಕೊಂತೀರೋ ಸೊ ಅಷ್ಟು ದುಡ್ಡನ್ನ ನೀವು ಮಾಡ್ಕೋಬಹುದು. ಸರಿನಾ. ಎ ಚಾನ್ಸ್ ಟು ವರ್ಕ್ ಆಸ್ ಎ ಫ್ರೀಲಾನ್ಸರ್. ಸೊ ಈ ಟಾಪಿಕ್ ಎಲ್ಲ ಮುಂದೆ ಟ್ರೈನಿಂಗ್ ಮೀಟಿಂಗ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಬೋದು. ಕೆಲವರು ಗೊತ್ತಿರುತ್ತೆ ಯಾವ ರೀತಿ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸ್ಕಿಲ್ಸ್ ಎಲ್ಲ ಗೊತ್ತಿದೆ ಅಂತ ಹೇಳ್ಬಿಟ್ರೆ ನೀವು ಏನ್ ಮಾಡ್ಬೋದು, ನೀವು ಸರ್ವಿಸಸ್ನ ಪ್ರೊವೈಡ್ ಮಾಡ್ಬೋದು ಜನರಿಗೆ. ಸರಿನಾ. ಇವಾಗ ನಿಮ್ ಸ್ಕಿಲ್ಸ್ ಗೊತ್ತಿದೆ ಅಂದ್ರೆ ಲೈಕ್ ಇವಾಗ ವೆಬ್ಸೈಟ್ ಬಿಲ್ಡ್ ಮಾಡಕ್ ಬರುತ್ತೆ ಅಂದ್ರೆ, ಲೈಕ್ ನಿಮ್ಗೆ ಒಂದು ಅಪ್ಲಿಕೇಶನ್ ಆ್ಯಪ್ ಡೆವಲಪ್ಮೆಂಟ್ ಮಾಡಕ್ ಬರುತ್ತೆ ಅಂದ್ರೆ ನಾನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇನೆ, ಒಂದು ಆ್ಯಪ್ ಬೇಕು ಮಾಡ್ಕೊಳ್ಳಿ. ಸೊ ನೀವು ಸರ್ವಿಸಸ್ನ ಪ್ರೊವೈಡ್ ಮಾಡ್ಬೋದು ಫ್ರೀಲಾನ್ಸರ್ ಆಗಿ. ಅಪರ್ಚುನಿಟಿ ಟು ಬಿಕಮ್ ಎಂಟರ್ಪ್ರಿನರ್. ಈ ಎಲ್ಲ ಸ್ಕಿಲ್ಸ್ ಗೊತ್ತಿದೆ ಅಂದ್ರೆ ನೀವೇ ಸ್ವಂತ ನಿಮ್ದೇ ಒಂದು ಕಂಪನಿ ಓಪನ್ ಮಾಡ್ಕೋಬಹುದು, ನಿಮ್ದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದು, ನಿಮ್ದೇ ಒಂದು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ನ ರನ್ ಮಾಡ್ಬೋದು, ನೀವೇ ಒಂದು ಪಾತ್ನ ಸ್ಟಾರ್ಟ್ ಮಾಡ್ಬೋದು. ಸರಿನಾ. ನೀವೇ ನಿಮ್ ಖುದ್ದಾಗಿ ನಿಮ್ದೇ ಒಂದು ವೇನ ಕ್ರಿಯೇಟ್ ಮಾಡ್ಬೋದು. ವರ್ಕ್ ಆಸ್ ಎ ಇನ್ಫ್ಲೂಯೆನ್ಸರ್ ಅಂಡ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ಸೊ ಇಷ್ಟೆಲ್ಲ ಗೊತ್ತಿದೆ ಅಂತ ಹೇಳಿದ್ಮೇಲೆ ಸೋಷಿಯಲ್ ಮೀಡಿಯಾನ ಯಾವ ತರ ರನ್ ಮಾಡ್ಬೇಕು, ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಏನ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿರುತ್ತೆ ನಿಮ್ಗೆ. ಸೊ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಕೂಡ ನೀವು ವರ್ಕ್ ನ ಮಾಡ್ಬೋದು. ದೊಡ್ಡ ಸೆಲೆಬ್ರಿಟಿ ಅಕೌಂಟ್ಗಳೆಲ್ಲ ಅವರೇ ಯೂಸ್ ಮಾಡ್ತಾ ಇರ್ತಾರ. ದೊಡ್ಡ ಸೆಲೆಬ್ರಿಟಿಗಳು ಅಂದ್ರೆ ಹೀರೋಯಿನ್ಸ್ಗಳು ಅವ್ರ ಅಕೌಂಟ್ ನ ಅವರೇ ಯೂಸ್ ಮಾಡ್ತಾ ಇರಲ್ಲ, ಬೇರೆಯವ್ರು ಆಪರೇಟ್ ಮಾಡ್ತಾ ಇರ್ತಾರಲ್ಲಿ. ದಟ್ಸ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ಸೊ ಮುಂದಕ್ಕೆ ಬರೋದಾದ್ರೆ ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಮೀಟಪ್. ಸರ್ ಏನ್ ಸರ್ ಇದು ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಮೀಟಪ್ ಅಂದ್ರೆ? ಸಿಂಪಲ್ ಟ್ರಿಪ್ಸ್ ಇರುತ್ತೆ ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಕಡೆಯಿಂದ. LET ಕಡೆಯಿಂದ ಟ್ರಿಪ್ಸ್ ಇರುತ್ತೆ, ಲೈಕ್ ಗೋವಾ, ತಾಜ್ ಮಹಲ್. ಸಿಂಪಲ್ ಆಗಿ ಟ್ರೈ ಮಾಡಿದ್ರೆ ಹೇಳಕ್ಕಾಗಲ್ಲ ಯಾವ ಪ್ಲೇಸ್ ಅಂತ. ಸೊ ಮುಂದೆ ಹೋಗ್ತಾ ಗೊತ್ತಾಗತ್ತೆ. ಸೊ ಟ್ರಿಪ್ಸ್ ಇರುತ್ತೆ. ಸರಿನಾ. ಸೆಲೆಬ್ರೇಷನ್ ಇರುತ್ತೆ, ಫಂಕ್ಷನ್ ಇರುತ್ತೆ, ಸರ್ಪ್ರೈಸ್ ಗಿಫ್ಟ್ಸ್ ಇರುತ್ತೆ, ಯಾರಿಗೆ? ನಿಮ್ಗೆ ಇರುತ್ತೆ. ಸರಿನಾ. ಆಮೇಲೆ ಅವಾರ್ಡಿಂಗ್ ಅಂಡ್ ರಿವಾರ್ಡಿಂಗ್, ಯಾರು ಅಚೀವ್ಮೆಂಟ್ ಮಾಡಿರ್ತಾರೆ, ಸೊ ಯಾರು ಏನ್ ಮಾಡ್ತಾ ಇರ್ತಾರೆ ಅವ್ರು ಅದನ್ನೆಲ್ಲ ನೋಡ್ಬಿಟ್ಟು ಸೊ ಅವ್ರಿಗೆ ಸನ್ಮಾನ ಇರುತ್ತೆ. ಸರಿನಾ. ಲೆಕ್ಚರಿಂಗ್ ಟ್ರ್ಯಾಕ್ ಮೇಟಪ್ ಕಡೆಯಿಂದ ಇಷ್ಟೆಲ್ಲ ಇರುತ್ತೆ. ಲೆಕ್ಚರಿಂಗ್ ಟ್ರ್ಯಾಕ್ LET ಕಡೆಯಿಂದ ಇಷ್ಟೆಲ್ಲ ಇರುತ್ತೆ. ಅದ್ರ ಜೊತೆಗೇನೆ ಮೆನಿ ಮೋರ್ ಯು ಕೆನಾಟ್ ಇಮ್ಯಾಜಿನ್. ಅದ್ರ ಜೊತೆಗೆ ನಿಮ್ಗೆ ತುಂಬಾ ಇದೆ, ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಇದೆ. ಸರಿನಾ. ಸೊ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಸೊ ಟಚ್ ಅಲ್ಲಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಫಾಲೋ ಅಪ್ ಆಗ್ಬೇಕು. ಸರಿನಾ. ಅಫಿಷಿಯಲ್ ಪ್ರೊಫೈಲ್ ಅಕೌಂಟ್ಗಳಿದೆ, ಅಫಿಷಿಯಲ್ ಪ್ರೊಫೈಲ್ ಇದಾವೆ LET ಇದು. ಸೊ ಅದನ್ನ ಫಾಲೋ ಅಪ್ ಆಗಿ ನಿಮ್ಗೆ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಹೋಗೋದಾದ್ರೆ, ವಾಟ್ ಶುಡ್ ಐ ಡೂ ಫಸ್ಟ್? ಸರ್ ನನ್ಗೆ ಆಗ್ತಿಲ್ಲ ಸರ್, ನಿಜ ನನ್ಗೆ ಆಗ್ತಿಲ್ಲ, ಇವಾಗ ನಾನು ಏನ್ ಮಾಡ್ಲಿ? ನಿಜ ಸರ್ ನನ್ಗೆ ಆಗ್ತಿಲ್ಲ, ನಾನು ಸ್ಟಾರ್ಟ್ ಮಾಡ್ಬೇಕು, ಇವಾಗ ಏನ್ ಮಾಡ್ಬೇಕು ಸರ್ ನನ್ಗೆ ಹೇಳಿ, ಅದನ್ನ ಹೇಳಿ ಫಸ್ಟ್. ನಾನು ಅದನ್ನ ಇವಾಗ ಮಾಡ್ಬೇಕು, ನಾನು ದುಡ್ಡು ಮಾಡ್ಬೇಕು, ಬೇಜಾನ್ ದುಡ್ಡು ಮಾಡ್ಬೇಕು. ಅದ್ರಲ್ಲಿ ಬೇರೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದಾರ ನೀವು. ನಿಜ ಸರ್ ನಾನು ಸ್ಟಾರ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳಿ ಅಂತ ಹೇಳಿದ್ರೆ ಸಿಂಪಲ್. ನಿಮ್ಗೆ ಈ ಒಂದು PPT ನ, ಈ ಒಂದು ಡಾಕ್ಯುಮೆಂಟ್ ನ, ಈ ಒಂದು ಫೈಲ್ ನ ಯಾರು ನಿಮ್ಗೆ ಶೇರ್ ಮಾಡಿದಾರೆ ಅವ್ರ ಜೊತೆ ನೀವು ವರ್ಕ್ ನ ಸ್ಟಾರ್ಟ್ ಮಾಡ್ಬೇಕು. ಡಿಸ್ಕಸ್ ವಿತ್ ದ ಇಂಡಿವಿಜುವಲ್ ಹೂ ಶೇರ್ ದಿಸ್ ಪ್ರೆಸೆಂಟೇಷನ್ ವಿತ್ ಯು. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ವರ್ಕ್ ಮಾಡೋದ್ರಿಂದಾನೆ ಅವ್ರು ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಸರಿನಾ. ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾರೆ ಅಂದ್ರೆ ಅವ್ರ ಜೊತೆನೆ ಕೆಲಸನ ಸ್ಟಾರ್ಟ್ ಮಾಡಿ. ಅರ್ಥ ಆಗ್ತಿದ್ಯಾ? ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೇನೆ ಸ್ಟಾರ್ಟ್ ಮಾಡಿ. ಅವ್ರನ್ನ ಬಿಟ್ಟು ಇದನ್ನ ಯಾರೋ ಕಳಿಸಿದ್ರೆ ನನ್ಗೆ ಅವ್ನು ಸರಿ ಇಲ್ಲ, ಬೇರೆಯವ್ರ ಹತ್ರ ಮಾಡ್ತೀನಿ, ಅದು ನಿಮಗ್ ಬಿಟ್ಟಿರೋದು. ಆಮೇಲೆ ಫ್ರಾಡು, ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ಈ ಒಂದು ಏನ್ ಹೇಳ್ತಾರೆ, ಸುಳಿಲಿ ಸಿಕ್ಕಾಕೊಳಕ್ ಹೋಗ್ಬೇಡಿ. ಈ ಒಂದು ಸಿಚುವೇಶನ್ ಅಲ್ಲಿ ತಗಲಾಕೊಳಕ್ ಹೋಗ್ಬೇಡಿ. ಸರಿನಾ. ಸೊ ಮುಂದಕ್ಕೆ ಹೋಗೋದಾದ್ರೆ, ಸೊ
ಸಿಂಪಲ್, ಇಲ್ಲೊಂದು ಪಿಕ್ಚರ್ ಇದೆ, ಫೋಟೋ ಇದೆ, ಇಮೇಜ್ ಇದೆ, ನೋಡ್ತಾ ಇರ್ಬೋದು. ಅ ಪಿಕ್ಚರ್ ಈಸ್ ವರ್ತ್ 1,000 words. ನೋಡ್ತಾ ಇರ್ಬೋದು, ಇಲ್ಲೊಂದು ಪೂರ್ ಫ್ಯಾಮಿಲಿ ಇದೆ, ರಿಚ್ ಫ್ಯಾಮಿಲಿ ಇದೆ, ಬಡತನ, ಶ್ರೀಮಂತಿಕೆ. ಇವ್ರು ನಗ್ತಾ ಇದ್ದಾರೆ, ಇವ್ರು ಬೇಜಾರಾಗಿದ್ದಾರೆ, ತುಂಬಾ ದುಃಖದಲ್ಲಿ ಇದ್ದಾರೆ. ಓಕೆನಾ? ಇಲ್ಲೂ ಮಕ್ಳಿದ್ದಾರೆ, ಇಲ್ಲೂ ವೆಹಿಕಲ್ ಐತೆ, ಇಲ್ಲೂ ಗಾಡಿ ಇದೆ, ಅಲ್ಲೂ ಗಾಡಿ ಇದೆ. ಸರಿ, ಅಲ್ಲೂ ಮನೆ ಇದೆ, ಇಲ್ಲೂ ಮನೆ ಇದೆ. ಡಿಫರೆಂಟ್ ಸಿಸ್ಟಮ್. ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಬಡತನದಲ್ಲಿ ಹುಟ್ಟೋದು ತಪ್ಪಲ್ಲ, ಬಡತನದಲ್ಲಿ ಹುಟ್ಟಿದೀವಿ. ಸೊ ಬಡತನದಲ್ಲಿ ಸಾಯೋದೇನಿದೆಯಲ್ಲ ಅದು ತಪ್ಪು. ಹೇಳಿದ್ದಾರೆ ಯಾರೋ ಮಹಾನ್ ಭಾವಗಳು ಹೇಳಿದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಕ್ ಟ್ರೈ ಮಾಡ್ತೀನಿ, ಸರಿನಾ? ಸೊ ಸಿಂಪಲ್ಲು, ಬಡತನದಲ್ಲಿ ಹುಟ್ಟೋ ತಪ್ಪಲ್ಲ. ಹುಟ್ಟಿದೀವಿ ಅಂದ್ಮೇಲೆ ಏನಾದ್ರು ಮಾಡ್ಬಿಟ್ಟು ಸಾಯ್ಬೇಕಲ್ವಾ? ಸಿಂಪಲ್. ಇಲ್ಲಿ ನೋಡಿ, ಶ್ರೀಮಂತಿಕೆ ನೋಡಿ, ಬಡತನ. ದುಡ್ಡಿದ್ರೇನೆ ದುನಿಯಾ ಅಲ್ವಾ? ದುಡ್ಡಿದ್ರೇನೆ ಎಲ್ಲ ಸಿಗತ್ತೆ. ಇವಾಗಿನ ಜನರೇಷನ್ ಕೇಳಕ್ಕೆ ಹೋಗ್ಬೇಡಿ. ಎಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾ ಹೋಗ್ತಿದೆ, ಅಷ್ಟು ದುಡ್ಡು ಬೇಕೇ ಬೇಕು ಅಲ್ವಾ? ಸಿಂಪಲ್. ಸೊ ಅದಕ್ಕೇನೆ, ಸೊ ಡಿಸೈಡ್ ಯುವರ್ ಫ್ಯೂಚರ್ ನೌ ಓನ್ಲಿ. ಯಾಕೆ ಅಂತ ಹೇಳಿದ್ದೀನಿ, ಯಾಕೆ ಮಾಡ್ಬೇಕು ಅಂತಾನೆ ಹೇಳಿದ್ದೀನಿ. ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದೀನಿ, ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತಾನೆ ಹೇಳಿದ್ದೀನಿ. ಸರಿನಾ? ಕೆಲಸ ಮಾಡಿದ್ರೆ ದುಡ್ಡು ಹೆಂಗ್ ಬರುತ್ತೆ ಮುಂದೆ ಅದನ್ನ ಕೇಳ್ತಾರೆ ಜನ. ನಿಮ್ ಮಗನಿಗೆ ಪ್ಯಾಸಿವ್ ಇನ್ಕಮ್ ಬರ್ತಿದ್ಯಾ, ಎಷ್ಟು ಬರ್ತಿದೆ ಪ್ಯಾಸಿವ್ ಇನ್ಕಮ್, ಲೈಫ್ ಸೆಟ್ಲ್ ಮುಗೀತಷ್ಟ. ಸೊ ಮುಂದಕ್ಕೆ ಹೋಗೋದಾದ್ರೆ, ಸೊ ಥ್ಯಾಂಕ್ ಯುನ ಹೇಳೋದಕ್ಕೂ ಮುಂಚೆ ಸೊ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ಸೊ ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಲಕ್ಕಿ ಅರ್ನಿಂಗ್ ಟ್ರಕ್ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್, ಟೆಲಿಗ್ರಾಮ್ ಲಕ್ಕಿ ಅರ್ನಿಂಗ್ ಟ್ರಕ್ ಅಫಿಷಿಯಲ್ ಅಕೌಂಟ್, ಆಮೇಲೆ ಯೂಟ್ಯೂಬ್ ಲಕ್ಕಿ ಅರ್ನಿಂಗ್ ಟ್ರಕ್ ಅಫಿಷಿಯಲ್ ಅಕೌಂಟ್, ಆಮೇಲೆ luckyarningtruck.com ವೆಬ್ಸೈಟ್. ಸರಿನಾ? ಸೊ ಏನ್ ಹೇಳಕ್ ಬರ್ತಾ ಇದೆ ಅಂದ್ರೆ, ಸಿಂಪಲ್. ಸೊ ಯಾವುದೇ ಕಾರಣಕ್ಕೂ ಕಂಪನಿ ನಿಮ್ಗೆ LIT ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ನಿಮ್ಗೆ ಖುದ್ದಾಗಿ ಮೆಸೇಜ್ ಹಾಕಲ್ಲ, ಸ್ಕ್ಯಾನರ್ ಕಳ್ಸಲ್ಲ. ನೀವಿಷ್ಟು ಪೇಮೆಂಟ್ ಮಾಡಿ ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ದುಡ್ಡು ಕೊಡಿ ಅಂತೇಳಿ ಯಾವುದೇ ಕಾರಣಕ್ಕೂ ಕಂಪ್ನಿ ನಿಮ್ಗೆ ಮೆಸೇಜ್ ಹಾಕಲ್ಲ, ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ಬರ್ತಾ ಇದೆ ಅಂತ ಹೇಳಿದ್ರೆ, ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಅಂದ್ರೆ ಈ ಒಂದು ಕಂಪ್ನಿ ಹೆಸರನ್ನ, ನೇಮ್ನ ಇಟ್ಕೊಂಡು, ಯೂಸರ್ನ ಇಟ್ಕೊಂಡು, ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು, ಬೇರೆಯವರು ನಿಮ್ಮ ಹತ್ರ ಫ್ರಾಡ್ ಮಾಡೋದಕ್ಕೆ, ಸ್ಕ್ಯಾಮ್ ಮಾಡೋದಕ್ಕೆ, ದುಡ್ಡನ್ನ ಕಿತ್ಕೊಳ್ಳೋದಕ್ಕೆ, ನಿಮ್ ಜೊತೆ ನಿಮ್ ಲೈಫಲ್ಲಿ ಆಟ ಆಡೋದಕ್ಕೆ ಸ್ಕ್ಯಾನರ್ನ ಕಳ್ಸ್ಬಿಟ್ಟು ದುಡ್ಡನ್ನ ಪೇಮೆಂಟ್ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ಅಫಿಷಿಯಲ್ ಅಕೌಂಟ್ಗಳನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಯಾವ ತರದ್ದು ಡೌಟ್ ಇರಲ್ಲ ಅಲ್ವಾ? ಅಫಿಷಿಯಲ್ ಅಕೌಂಟ್ ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇದು ಸುಳ್ಳು, ಇದು ಸತ್ಯ, ಇದು ಫೇಕ್, ಇದು ರಿಯಲ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಆದಷ್ಟು ಬೇಗ ಅಫಿಷಿಯಲ್ ಅಕೌಂಟ್ ನ ಫಾಲೋ ಅಪ್ ಆಗಿ. ಇನ್ನೊಂದು, ಸೊ ನಮ್ಗೆ LIT ಮೆಸೇಜೇ ಮಾಡಲ್ವಾ? LIT ನಿಮ್ಗೆ ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಮೆಸೇಜ್ ಮಾಡುತ್ತೆ ಯಾವಾಗ ನೀವು ಏನಾದ್ರು ನಿಮ್ ಪ್ರಾಬ್ಲಮ್ಸ್ ನ ಹೇಳ್ಕೊಂಡಾಗ. ಲೈಕ್ ನಿಮ್ ಪ್ರಾಬ್ಲಮ್ಸ್ ಏನಾದ್ರು ಆಗಿರ್ಬೋದು, ಲಾಗಿನ್ ಆಗಿರೋದು, ಯೂಸರ್ ನಿಮ್ ಪ್ರಾಬ್ಲಮ್ಸ್ ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಹೇಳ್ಕೊಂಡಾಗ ನಿಮ್ಗೆ ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ರಿಪ್ಲೈ ಮಾಡುತ್ತೆ. ನಿಮ್ ಪ್ರಾಬ್ಲಮ್ ಏನಾಗಿರುತ್ತೆ, ಯೂಸರ್ ಆಗಿರೋದು, ಪಾಸ್ವರ್ಡ್ ಮರ್ತೋದ್ರೆ, ಲೈಕ್ ನಿಮ್ಗೆ ಪೇಮೆಂಟ್ ಆಗಿಲ್ಲ ಅಂದ್ರೆ, ಅವಾಗ ನಿಮ್ಗೆ ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಏನ್ ಮಾಡುತ್ತೆ, ರಿಪ್ಲೈ ಮಾಡುತ್ತೆ. ಸೊ ಈ ರೀತಿ ಪ್ರೊಸೀಜರ್ ಈ ರೀತಿ ಅಂತ ಹೇಳ್ಬಿಟ್ಟು ನಿಮ್ಗೆ ಜಿಮೇಲ್ ಬರುತ್ತೆ. ಇವಾಗ ಯಾರಾದ್ರೂ ಜಾಯ್ನ್ ಆಗಿದ್ರೆ ಅವ್ರು ಕೇಳಿ ಯಾವ ತರ ಅಂತ ಗೊತ್ತಿರುತ್ತೆ. ನೀವು ಜಾಯ್ನ್ ಆದ ತಕ್ಷಣ ನಿಮ್ ಜಿಮೇಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನೀವು ಜಾಯ್ನ್ ಆಗಿದ್ರ ಅಂತ ಹೇಳ್ಬಿಟ್ಟು, ನಿಮ್ ಹೆಸರು, ನೀವು ಯಾವ ಕೋರ್ಸಿಂದ ಸ್ಟಾರ್ಟ್ ಮಾಡಿದ್ರ ಎಲ್ಲ ನಿಮ್ ಜಿಮೇಲ್ ಅಪ್ಡೇಟ್ ಸಿಗ್ಬಿಡುತ್ತೆ. ಸರಿನಾ? ಸೊ ಇದಕ್ಕೂ ಜಾಸ್ತಿ ಏನೋ ಹೇಳಕ್ ಹೋಗಲ್ಲ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಟೇಕ್ ಕೇರ್, ಬೈ, ಥ್ಯಾಂಕ್ ಯು ಆಲ್.